ಸಿನಿಮಾ ನೋಡಿದ ಗಣ್ಯರಿಗೆ ಮತ್ತು ಅವರು ಕೊಟ್ಟಿರೋ ರಿವ್ಯೂಗೆಲ್ರಿಗೂ ನಾವು ತುಂಬ ಋಣವಾಗಿರ್ತೀವಿ. ಸೊ ಏನಂತ ಹೇಳಿದ್ರೆ ಕಂಟೆಂಟ್ ಬೇಸ್ಡ್ ಸಿನಿಮಾ ಅಂತ ನಾವೇನು ಮಾಡಿದ್ದೀವಿ ಆ್ಯಕ್ಚುಲಿ ಸೆಲೆಬ್ರಿಟೀಸು ಇನ್ನೂ ಎಕ್ಸ್ಪೆಕ್ಟ್ ಮಾಡಿದ್ವಿ, ಇನ್ನೂ ಬರಬೇಕಿತ್ತು, ಬಟ್ ಕೆಲವು ಕಾಲಾಂತರಗಳಿಂದ ಬಂದಿಲ್ಲ. ಸೊ ಸಿನಿಮಾ ಸೆಕೆಂಡ್ ವೀಕು ರನ್ನಿಂಗಲ್ಲಿ ಏನು ರನ್ನಿಂಗ್ ಆಗ್ತಾಯಿದೆ, ಅದಕ್ಕೆ ನಿಮ್ಮ ಮೀಡಿಯಾದವ್ರ ಸಪೋರ್ಟ್ ನಮಗೆ ತುಂಬ ಬೇಕಾಗುತ್ತೆ. ದಯವಿಟ್ಟು ಈ ಥರದ ಸಿನಿಮಾಗಳನ್ನ ಗೆಲ್ಲಿಸಿ ಸಪೋರ್ಟ್ ಮಾಡಿ, ಆಯಿತಾ. ಕನ್ನಡ ಸಿನಿಮಾ ಬರ್ತಾಯಿಲ್ಲ ಥಿಯೇಟ್ರ್ಗಳು ಮುಚ್ಚೋಗ್ತಾಯಿದೆ ಅಂತ ಹೇಳ್ಬಿಟ್ಟು ನ್ಯೂಸ್ಗಳು ಅದೇ ಜಾಸ್ತಿ ನೆಗೆಟಿವ್ ನ್ಯೂಸ್ಗಳೇ ಜಾಸ್ತಿ ಆಗ್ತಾಯಿತ್ತು. ಈಗ ಸಿನಿಮಾ ಚೆನ್ನಾಗಿದೆ ಅಂತೇಳಿ ಪ್ರಚಾರ ಕರೆಕ್ಟಾಗಿ ಆಗ್ತಾಯಿಲ್ಲ. ಸೊ ಹಾಗಾಗಿ ದಯಮಾಡಿ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ಈ ಥರದ್ದು ಸಿನಿಮಾನ ದಯವಿಟ್ಟು ಸಪೋರ್ಟ್ ಮಾಡಿ. ಇನ್ನೂ 2 ವೀಕ್ ನಮ್ಮ ಕೈಲಿ ಸಿನಿಮಾ ರನ್ನಿಂಗ್ ಆಗುವಂಥ ಚಾನ್ಸಸ್ ಇದೆ. ದಯವಿಟ್ಟು ಸಪೋರ್ಟ್ ಮಾಡಿ ಸಿನಿಮಾನ ಗೆಲ್ಲಿಸಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಸೊ ಇಲ್ಲಿ ತನಕ ಲವ್ಲಿಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಬಟ್ ಎಲ್ಲೋ ಒಂದು ಕಡೆ ಸ್ವಲ್ಪ ಆಡಿಯನ್ಸ್ ಇನ್ನೂ ಸಿನಿಮಾ ನೋಡೋದಕ್ಕೆ ಬರ್ತಾಯಿಲ್ಲ. ಎಲ್ಲ ನೋಡಿರೋರೆಲ್ಲ ಅವ್ರ ಸ್ಟೋರೀಸ್ಗೆ ಲೈಕ್ ಸ್ಟೇಟಸ್ ಎಲ್ಲ ಹಾಕ್ತಿದ್ದಾರೆ, ಸಿನಿಮಾ ತುಂಬ ಚೆನ್ನಾಗಿದೆ ನೀವು ನೋಡಿ ಅಂತ. ಬಟ್ ನಾವು ಎಕ್ಸ್ಪೆಕ್ಟ್ ಮಾಡಿದ ರೀತಿ ಆಡಿಯನ್ಸ್ ಇನ್ನೂ ಬರ್ತಾಯಿಲ್ಲ. ಅದೊಂದು ಪೇಯ್ನ್ ಖಂಡಿತ ಹೋಲ್ ಟೀಮ್ಗಿದೆ. ಸೊ ರಿಕ್ವೆಸ್ಟ್ ಮಾಡ್ತೀನಿ, ತುಂಬ ಒಳ್ಳೆ ಸಿನಿಮಾ, ಕನ್ನಡ ಇಂಡಸ್ಟ್ರಿ ಖುಷಿ ಪಡುವಂಥ ಒಂದು ಸಿನಿಮಾ. ಏಕೆಂದರೆ ಕಂಟೆಂಟ್ ಸಿನಿಮಾಗಳು ಯಾರು ಮಾಡ್ತಾಯಿಲ್ಲ ಅಂತ ಹೇಳಿದ್ದಾರೆ. ಸೊ ಕಂಟೆಂಟ್ ಸಿನಿಮಾನ ಒಂದು ಕಮರ್ಷಿಯಲ್ ಆಗಿ ಯಾವುದೇ ರೀತಿ ನಿಮಗೆ ಬೋರ್ ಆಗಿರೋ ರೀತಿ ಹೋಲ್ ಟೀಮ್ ಮಾಡಿರುವಂಥ ಒಂದು ಸಿನಿಮಾ. ದಯವಿಟ್ಟು ಈ ಒಂದು ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.